ಪರಮಗುರುಗಳಾಗಿರತಕ್ಕಂಥ ಗೌಡಪಾದಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಅವರ ಗುರುಗಳು ಬರೆದಿರತಕ್ಕಂಥ ಕಾರಿಕೆಗಳಿಗೆ ಭಾಷ್ಯವನ್ನು ಬರೆದಿದ್ದಲ್ಲದೆ ತಾವೇ ಸ್ವಯಂ ಮಾಂಡೂಕ್ಯೋಪನಿಷತ್ತಿಗೆ ಭಾಷ್ಯವನ್ನು ಬರೀತಾರೆ. ತುಂಬ ವಿಸ್ತಾರವಾಗಿರತಕ್ಕಂಥ ಬಹಳ ಶ್ರೇಷ್ಠವಾಗಿರತಕ್ಕಂಥ ಭಾಷ್ಯ. ನಾನು ಪ್ರಾರಂಭದ ಒಂದು 2-3 ಮಂತ್ರಗಳಿಗೆ ಮಾತ್ರ ಈ ಯಮಧರ್ಮರಾಯ ಹೇಳಿರತಕ್ಕಂಥ ಓಂಕಾರದ ಚಿಂತನೆಯನ್ನು ಇಲ್ಲಿ ಹೇಗೆ ಮಾಡಿದ್ದಾರೆ ಎನ್ನುವುದನ್ನು ಯೋಚನೆ ಮಾಡುವ ಅಂತ ಪ್ರಯತ್ನ ಪಡುವ. ಓಂ ಇತಿ ಏತದ್ದಕ್ಷರಂ ಇದಗಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದ್ ಇತಿ ಸರ್ವಮೋಂಕಾರಮೇವ. ಆ ಮಾಂಡೂಕ್ಯೋಪನಿಷತ್ತಿನ ಉದ್ಘಾಟನೆ ಹೇಳ್ತಕ್ಕಂಥದ್ದು. ಇಷ್ಟೊತ್ತು ಅರ್ಥ ಮಾಡ್ಕೊಂಡ್ವಲ್ರಿ ಯಮಧರ್ಮರಾಯ ಹೇಳಿದಂಥ ಓಂಕಾರವನ್ನು. ಆ ಓಂಕಾರ ಅನ್ನತಕ್ಕಂಥದ್ದು ಇದಗಂ ಸರ್ವಂ, ನಾವು ಏನು ಕಾಣುತ್ತಿದ್ದೇವೆ ಸರ್ವವೂ ಓಂಕಾರವೇ. ತಸ್ಯ ಉಪವ್ಯಾಖ್ಯಾನಂ, ಅದನ್ನು ನಾನೀಗ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಭೂತಂ ಭವದ್ಭವಿಷ್ಯದ್ಯಿತಿ ಸರ್ವಮೋಂಕಾರಮೇವ. ನಾನು ಏನು ಭೂತಕಾಲದಲ್ಲಿ ನಮ್ಮ ಅಪ್ಪನಪ್ಪ 1 ಕೋಟಿ ವರ್ಷಗಳ ಹಿಂದೆ ಏನಿತ್ತೋ, ನಾನು ಏನು ನೋಡ್ತಾ ಇದ್ದೇನೆಯೋ, ಕೋಟಿ ವರ್ಷಗಳ ಮುಂದೆ ಏನಿರುತ್ತೋ, ಭೂತಂ ಭವದ್ಭವಿಷ್ಯದ್ಯಿತಿ ಸರ್ವಮೋಂಕಾರಮೇವ, ಎಲ್ಲವೂ ಓಂಕಾರವೇ. ಯಚ್ಚಾನ್ಯತ್ ತ್ರಿಕಾಲಾತೀತಂ ತದಪ್ಯೋಂಕಾರಮೇವ. ಇದಷ್ಟೇ ಅಲ್ಲಪ್ಪ, ಈ ಕಾಲಾತೀತವಾದದ್ದು. ಕಾಲ ಅಂತ ನಮಗೇನು ಗೊತ್ತಿದೆ? ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದರೆ ಕೂಡ ಯಾವುದೋ ಒಂದು ಸ್ಫೋಟವಾಯಿತಂತೆ. ಯಾವುದೋ ಒಂದು ಸ್ಫೋಟವಾಗ್ತಾ ಇದ್ದ ಹಾಗೆ ಈ ವಿಶ್ವ ಅನ್ನೋದು ಬಂತು ಅಂತ ಹೇಳ್ತಾರೆ. ವಿಶ್ವ ಅನ್ನುವುದು ಬಂದ ಮೇಲೆ ಕಾಲ ಅನ್ನುವುದು ಶುರುವಾಯಿತು ಅಂತ ಅವರ ಲೆಕ್ಕಾಚಾರ, ವಿಜ್ಞಾನಿಗಳು ಹೇಳುವುದು. ಅಂದರೆ ಸ್ಫೋಟದ ನಂತರ ವಿಶ್ವ, ಹಾಗೆ ಬಂದಾಗ ಕಾಲ, ಅದರ ಹಿಂದೆ. ಅದಕ್ಕೆ ಋಷಿ ಹೇಳ್ತಾ ಇದ್ದೇನೆ, ತ್ರಿಕಾಲಾತೀತಂ ತದಪ್ಯೋಂಕಾರಮೇವ. ಈ ಭೂತ ಭವಿಷ್ಯದ ವರ್ತಮಾನಗಳನ್ನು ಮೀರಿ ಇನ್ನೇನಾದರೂ ಇದ್ದರೆ, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವುದಿದ್ದರೆ, ಅಂದರೆ ಅದೃಷ್ಟವಾದ ಎಲ್ಲವೂ ಓಂಕಾರವೇ. ಸರ್ವಂ ಹ್ಯೇತದ್ ಬ್ರಹ್ಮ, ಇದು ಬಹಳ ಪ್ರಧಾನವಾದ್ದು. ಇಷ್ಟು ಹೊತ್ತು ಓಂಕಾರ ಅಂತ ನಾವು ಏನು ಹೇಳಿದೆವೋ ಅದನ್ನು ಮಾಂಡೂಕ್ಯ ಋಷಿ ಸರ್ವಂ ಹ್ಯೇತದ್ ಬ್ರಹ್ಮ, ಅದು ಬ್ರಹ್ಮನ್ ಕಣಯ್ಯ. ಅಯಮಾತ್ಮ ಬ್ರಹ್ಮ, ಇದು ಅಥರ್ವಣ ವೇದದಲ್ಲಿ ಬರತಕ್ಕಂಥ ಉಪನಿಷತ್ತು. ಈ ಅಥರ್ವಣ ವೇದದ ಉಪನಿಷತ್ತಿನಲ್ಲಿಯೇ ಈ ಹೇಳಿಕೆ ಇದೆ, ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ಈ ಅಯಮಾತ್ಮ ಬ್ರಹ್ಮ ಅನ್ನತಕ್ಕಂಥದ್ದೇ ಭಗವತ್ಪಾದರು ಆಧರಿಸಿದಂತಹ 4 ಮಹಾನ್ ವಾಕ್ಯಗಳಲ್ಲಿ ಒಂದು. ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ಶ್ವೇತಕೇಶು. ಈ ತತ್ವಮಸಿ ಶ್ವೇತಕೇತು ಆಗಲೇ ನಾನು ಮಾತಾಡಿದ್ದೇನೆ. ಅಹಂ ಬ್ರಹ್ಮಾಸ್ಮಿ ಬಗ್ಗೆಯೂ ಮಾತಾಡಿದ್ದೇನೆ. ಈಗ ಅಯಮಾತ್ಮ ಬ್ರಹ್ಮ, ಅದೇ ಬ್ರಹ್ಮ ಕಣಯ್ಯ. ಯಾವುದಯ್ಯ ಬ್ರಹ್ಮನ್? ಓಂಕಾರವೇ ಬ್ರಹ್ಮನ್. ಆ ಬ್ರಹ್ಮನ್ನೇ ಯಾವುದಯ್ಯ? ಅದು ಆತ್ಮ ಕಣಯ್ಯ. ಅಯಮಾತ್ಮ ಬ್ರಹ್ಮ ಅಂದರೆ ಓಂಕಾರವೇ ಬ್ರಹ್ಮನ್, ಓಂಕಾರವೇ ಆತ್ಮ, ಓಂಕಾರವೇ ಪರಮಾತ್ಮ, ಓಂಕಾರವೇ ಶಾರೀರ, ಓಂಕಾರವೇ ನಮ್ಮ ದೇಹದ ಒಳಗೆ ಇರತಕ್ಕಂಥದ್ದು, ಓಂಕಾರವೇ ಸರ್ವವೂ. ಜಾಗರಿತ ಸ್ಥಾನೋ ಬಹಿಃ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ. ಆ ಋಷಿ, ಆ ಮಾಂಡೂಕ್ಯ ಋಷಿ 2ನೇ ಮಂತ್ರವನ್ನು ಹೇಳ್ತಾ ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಯಮಾತ್ಮ ಚತುಷ್ಪಾತ್. ಈ ಆತ್ಮ ಅನ್ನುವುದಿದೆಯಲ್ರಿ, ಅದಕ್ಕೆ 4 ಪಾದಗಳು ಇದೆ. ಒಂದು ಜಾಗೃತ ಪಾದ, ಇನ್ನೊಂದು ಸ್ವಪ್ನ ಪಾದ, 3ನೇದು ಸುಷುಪ್ತ ಪಾದ. ಗಮನಿಸಿ, ಜಾಗೃತ ಸ್ಥಾನ, ಈ ಜಾಗೃತ ಸ್ಥಾನವೇ ಸ್ಥೂಲಭುಕ್. 2ನೇದು ಸ್ವಪ್ನ ಸ್ಥಾನ, ಇದೇ ತೈಜಸ ಅನ್ನತಕ್ಕಂಥದ್ದು, ಅಂತರಂಗದಲ್ಲಿರತಕ್ಕಂಥದ್ದು. 3ನೇದು ಸುಷುಪ್ತ ಸ್ಥಾನ, ಇದೇ ಪ್ರಜ್ಞಾ ಅಂತ ಕರೀತಕ್ಕಂಥದ್ದು. ಈ 3 ಅಲ್ಲದೆ ಈ 3ಕ್ಕೂ ಸಾಕ್ಷಿಯಾಗಿರತಕ್ಕಂಥ 4 ತುರೀಯ ಸ್ಥಾನ. ಈ ಋಷಿ ತನ್ನ ವಾದವನ್ನು ಮಂಡನೆ ಮಾಡ್ತಾ ಭಗವತ್ಪಾದರು ಜಾಗೃತ ಸ್ಥಾನ ಅಂದರೆ ಏನು, ಸ್ವಪ್ನ ಸ್ಥಾನ ಅಂದರೆ ಏನು, ಸುಷುಪ್ತ ಸ್ಥಾನ ಅಂದರೆ ಏನು ಅನ್ನತಕ್ಕಂಥದ್ದನ್ನು ಹೇಳಿದ ಮೇಲೆ 4ನೆಯ ಸ್ಥಾನವನ್ನು ಕುರಿತು ಮಾತಾಡ್ತಾರೆ. ಈಗ ಗಮನಿಸಿ,
ಹೆಚ್ಚು ವಿವರಣೆ ಕೊಡಲಿಕ್ಕೆ ಕಾಲವಿಲ್ಲ. ಜಾಗರಿತ ಸ್ಥಾನ ಅಂದರೆ ಎಚ್ಚರವಾಗಿರತಕ್ಕಂತಹ ಕಾಲದಲ್ಲಿ ನಾವು ಏನನ್ನೆಲ್ಲ ನೋಡ್ತೇವೆ, ಏನನ್ನೆಲ್ಲ ಮಾಡ್ತಾ ಇದ್ದೇವೆ, ಏನನ್ನೆಲ್ಲ ಅನುಭವಿಸ್ತಾ ಇದ್ದೇವೆ, ಏನನ್ನೆಲ್ಲ ಇಂದ್ರಿಯಗಳ ಮೂಲಕ ಸ್ವೀಕಾರ ಮಾಡ್ತಾ ಇದ್ದೇವೆ ಅನ್ನೋದು ಜಾಗೃತ ಸ್ಥಾನ. ಸ್ವಪ್ನ ಸ್ಥಾನ ಅಂದರೆ ನಿದ್ದೆ ಹೋಗ್ತಾ ಇದ್ದಾಗ ಆಗಲೂ ಇದೆಲ್ಲ ಅನುಭವಿಸ್ತೀವಿ ನಾವು. ಸ್ವಪ್ನದಲ್ಲಿ ಯಾವುದೋ ದೃಶ್ಯಗಳನ್ನು ನೋಡ್ತೀವಿ. ಆ ದೃಶ್ಯಗಳನ್ನು ನೋಡಿದಾಗಲೆಲ್ಲ ಆ ದೃಶ್ಯಗಳು ಕೊಡತಕ್ಕಂತಹ ಸುಖ ದುಃಖಗಳನ್ನು ಅನುಭವಿಸುತ್ತೇವೆ ನಾವು. ನಮ್ಗೆ ಗೊತ್ತಿಲ್ಲದೆ ಕನಸಿನಲ್ಲಿ ಯಾವುದೋ ಒಂದು ಹುಲಿ ಎಟ್ಟಿಸ್ಕೊಂಡು ಬರ್ತಾ ಇರ್ತದೆ, ನಾವು ಬೆವರು ಬಿಡ್ತೀವಿ. ಆಮೇಲೆ ಅನಿಸುತ್ತೆ ಅಯ್ಯೋ ಇದೆಲ್ಲ ಸುಳ್ಳು, ಆಗ ಮಾತ್ರ ನಿಜ ಅಷ್ಟೇನೆ. ಅಂದರೆ ಆಗ ಅನುಭವಿಸಿದ್ದು ಸುಳ್ಳಲ್ಲ, ಆನಂತರ ಸುಳ್ಳು ಅಂತ ಗೊತ್ತಾಗುತ್ತೆ ನಮಗೆ. ಹಾಗೆಯೇ ಜಾಗೃತ ಸ್ಥಾನದಲ್ಲಿಯೂ ಅನುಭವಿಸುತ್ತೇವೆ, ಸ್ವಪ್ನ ಸ್ಥಾನದಲ್ಲಿಯೂ ಇಂದ್ರಿಯಗಳ ಮೂಲಕ ಅನುಭವಿಸಿ ಬಿಡುತ್ತೇವೆ. ಮೂರನೆಯದು ಒಂದಿದೆಯಪ್ಪ, ಯತ್ರ ಸ್ವಪ್ನೋ ನ ಕಂಚನಂ ಕಾಮಯತಿ. ಎಲ್ಲಿ ನಾನು ಸ್ವಪ್ನವನ್ನೂ ಕಾಣುವುದಿಲ್ಲ, ಜಾಗೃತನಾಗಿಯೂ ಇರುವುದಿಲ್ಲ, ತತ್ರ ಸುಷುಪ್ತಂ, ತತ್ರ ಸುಷುಪ್ತ ಸ್ಥಾನೋ. ಆಗ ನೋಡ್ರಿ ಸ್ವಪ್ನವೂ ಇಲ್ಲ, ಜಾಗೃತನಾಗಿಯೂ ಇಲ್ಲ, ಸಮಾಧಾನವಾಗಿದ್ದೇನೆ, ಮಲಗಿಬಿಟ್ಟಿದ್ದೇನೆ, ನಿದ್ದೆ ಮಾಡಿದ್ದೇನೆ, ಕನಸು ಕಾಣ್ತಾ ಇಲ್ಲ, ಜಾಗೃತನಾಗಿಲ್ಲ. ಯತ್ರ ಸುಪ್ತೋ ನ ಕಂಚನಂ ಕಾಮಯತೆ, ಯತ್ರ ಸುಪ್ತೋ ನ ಕಂಚನಂ ಸ್ವಪ್ನಂ ಪಶ್ಯತಿ. ನಾನು ಜಾಗೃತನಾಗಿಯೂ ಇಲ್ಲ, ಸ್ವಪ್ನವನ್ನು ಕಾಣುತ್ತಾ ಇಲ್ಲ, ತತ್ರ ಸುಷುಪ್ತಂ, ಅದು ಸುಷುಪ್ತಾವಸ್ಥೆ ಅಂತ ಕರೀತಾರೆ. ಆ ಸುಷುಪ್ತ ಸ್ಥಾನದಲ್ಲಿ ಏನಾಗುತ್ತೆ, ಏಕೀಭೂತಃ ಪ್ರಜ್ಞಾನಘನ ಏವಾನಂದಮಯೋ ಹ್ಯಾನಂದಭುಕ್ ಚೇತೋಮುಖ ಪ್ರಾಜ್ಞ. ಸ್ವಾಮಿ, ಈ ಸುಷುಪ್ತ ಸ್ಥಾನದಲ್ಲಿ ಪ್ರಜ್ಞಾನ ಘನ ಅನ್ನುವುದು ಸಿದ್ಧವಾಗಿರುತ್ತೆ. ಗಮನಿಸಿ, ಈಗ ಜಾಗೃತ ಸ್ಥಾನ ಒಂದಿದೆ, ಓಂಕಾರದಲ್ಲಿ 4 ಭಾಗಗಳನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಇದನ್ನು ಓಂಕಾರವೇ ಬ್ರಹ್ಮನ್ ಅಂತ ಹೇಳಿದ್ದಾರೆ, ಆ ಬ್ರಹ್ಮನ್ ಅನ್ನತಕ್ಕಂಥದ್ದೇ ಆತ್ಮ ಅಂತ ಹೇಳಿದ್ದಾರೆ. ಆ ಆತ್ಮವನ್ನೇ 4 ಭಾಗಗಳ, ಭಾಗ ಅಂದರೆ ಒಂದಾದ್ಮೇಲೆ ಬರತಕ್ಕಂಥದ್ದು ಅಂತಲ್ಲ. ಈಗ ಶಿವಗಂಗೆಯ ಬೆಟ್ಟ ಒಂದು ಕಡೆಯಿಂದ ನೋಡಿದರೆ ಶಿವಲಿಂಗದಂತೆ ಕಾಣುತ್ತೆ, ಮತ್ತೊಂದು ಕಡೆಯಿಂದ ನೋಡಿದರೆ ವೃಷಭದಂತೆ ಕಾಣುತ್ತೆ. ಹೀಗೆ 4 ಕಡೆಗಳಿಂದ ನೋಡಿದರೆ 4 ತರಹ ಕಾಣುತ್ತೆ. ಆದರೆ ಯಾವುದೋ ಒಂದಾದ್ಮೇಲೆ ಒಂದು ಬರುತ್ತೆ ಅಂತಂತಲ್ಲ, ಒಂದೊಂದು ಸಮಯದಲ್ಲಿ ಒಂದೊಂದು ಕಾಣುತ್ತೆ ಅಂತ. ಈ ಕಾಲದಲ್ಲಿ ಇಲ್ಲಿ ನೋಡಿದಾಗ ಹೀಗೆ ಕಾಣುತ್ತೆ, ಆ ಕಾಲದಲ್ಲಿ ಅಲ್ಲಿ ನೋಡಿದಾಗ ಹಾಗೆ ಕಾಣುತ್ತೆ. ಹಾಗೆ ಆತ್ಮ ಅನ್ನತಕ್ಕಂಥದ್ದು ಜಾಗೃತವಾಗಿದ್ದಾಗ ಹೀಗೆ ಕಾಣುತ್ತೆ, ಸ್ವಪ್ನವಾಗಿದ್ದಾಗ ಹೀಗೆ ಕಾಣುತ್ತೆ, ಸುಷುಪ್ತದಲ್ಲಿ ಹಾಗೆ ಕಾಣುತ್ತೆ. ಈ ಜಾಗೃತಿನಲ್ಲಿ ಕಾಣ್ತೀವಲ್ಲ ನಾವು ಏನನ್ನು, ಸ್ವಪ್ನದಲ್ಲಿ ಏನೋ ಕಾಣ್ತೀವಲ್ಲ, ಸುಷುಪ್ತದಲ್ಲಿ ಏನೂ ಕಂಡಿಲ್ಲ ರೀ ಅಂತ ಹೇಳ್ತೀವಲ್ಲ, ಇದೆಲ್ಲ ಯಾರೇ ಹೇಳ್ತಾ ಇರೋದು? ಈ ಮೂರನ್ನೂ ಮೀರಿದ್ದು ಒಂದಿದೆ. ಏನಯ್ಯ ಅದು? ನಾಂತಃ ಪ್ರಜ್ಞಃ ನ ಬಹಿಃ ಪ್ರಜ್ಞಃ ನ ಉಭಯತಃ ಪ್ರಜ್ಞಃ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಮನ್ಯಂತೆ. ಈ 4ನೇ ಅವಸ್ಥೆ ಒಂದಿದೆಯಲ್ಲಪ್ಪ, ಅದು ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ. ಈ 4ನೇದು ಚತುರ್ಥಂ, ಅದು ಯಾವುದ್ರಿ ಇದು? ಅದೇ ಅದ್ವೈತ ಅನ್ನತಕ್ಕಂಥದ್ದು. ಸ ಆತ್ಮ ಸ ವಿಜ್ಞೇಯ, ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ದು. ಅಂದರೆ ಆತ್ಮದರ್ಶನವನ್ನು ಮಾಡಬೇಕಾದ್ದು ನಮ್ಮ ಗುರಿ. ಇದು ಭಗವತ್ಪಾದರು ಮಾಂಡೂಕ್ಯೋಪನಿಷತ್ತಿನ ಮುಂದೆ ಕುರಿತು ಬರೆದ ವ್ಯಾಖ್ಯಾನದಲ್ಲಿ, ಭಾಷ್ಯದಲ್ಲಿ, ಚಿಂತನೆಯಲ್ಲಿ, ದರ್ಶನದಲ್ಲಿ ನಮಗೆ ಸಿಗತಕ್ಕಂತಹ ಫಲ. ಆತ್ಮೀಯರೇ, ಉಪನಿಷತ್ತಿನ ದರ್ಶನವನ್ನು ನಾವು ಮಾಡಬೇಕಾಗಿದ್ದರೆ ಗಂಟೆಗಳ ಚರ್ಚೆ ಮಾಡಬೇಕಾಗುತ್ತೆ. ನಮಗೆ ಇರತಕ್ಕಂಥ ಈ ಒಂದು ಉಪನ್ಯಾಸದಲ್ಲಿ ಉಪನಿಷತ್ತಿನ ಇಷ್ಟು ದರ್ಶನಕ್ಕೆ ನಾವು ನಿಲ್ಲಿಸಿ ಇಲ್ಲಿ ತನಕ ಹೇಳಿದ್ದನ್ನು ಮತ್ತೊಮ್ಮೆ ನೋಡ್ಬಿಡೋಣ. ಬ್ರಹ್ಮಸೂತ್ರಗಳಲ್ಲಿ ಸಿದ್ಧವಾಗಿರತಕ್ಕಂಥದ್ದು ಬ್ರಹ್ಮನ್, ಉಪನಿಷತ್ತುಗಳಲ್ಲಿ ಸಿದ್ಧವಾಗಿರತಕ್ಕಂಥದ್ದು ಆ ಬ್ರಹ್ಮನ್ನೇ ಓಂಕಾರ ಅನ್ನತಕ್ಕಂಥದ್ದು, ಆ ಓಂಕಾರವೇ ಆತ್ಮ ಅನ್ನತಕ್ಕಂಥದ್ದು.
ಆ ಆತ್ಮವೇ ನಮ್ಮಲ್ಲಿ ಇರತಕ್ಕಂಥದ್ದು. ಈ ಆತ್ಮವೇ ಪರಮಾತ್ಮವಾಗಿರತಕ್ಕಂಥದ್ದು. ಪರಮಾತ್ಮ ಆತ್ಮಗಳ ಮಧ್ಯೆ ವ್ಯತ್ಯಾಸವಿಲ್ಲ ಅಂತ ಹೇಳ್ತಕ್ಕಂಥದ್ದೇ ಅದ್ವೈತ. ಈ ದೇಹ ಅನ್ನುವುದು ಉರುಳಿ ಹೋಗದ ಮೇಲೆ ಈ ದೇಹದ ಒಳಗೆ ಇರತಕ್ಕಂಥ ಆತ್ಮ ಅನ್ನತಕ್ಕಂಥದ್ದು ನೀವು ಪ್ರಾಣ ಅಂತ ಕರೀರಿ, ಜೀವ ಅಂತ ಕರೀರಿ. ಶಾಸ್ತ್ರದಲ್ಲಿ ಅದನ್ನು ಆತ್ಮ ಅಂತ ಹೇಳಿದ್ದಾರೆ. ಆ ಆತ್ಮ ಅನ್ನತಕ್ಕಂಥದ್ದು ಪರಮಾತ್ಮನಲ್ಲಿ ಹೋಗಿ ಲೀನವಾಗಿ ಬಿಡುತ್ತದೆ ಅನ್ನತಕ್ಕಂಥದ್ದೇ ಅದ್ವೈತದ ಮೂಲ ಪ್ರಮೇಯ. ಇದು ನಮಗೆ ಅರ್ಥವಾಗಬೇಕಲ್ಲ, ಅರ್ಥವಾಯಿತಲ್ಲ. ಯಾವುದರಿಂದ ಅರ್ಥ ಆಗ್ತಾ ಇದೆ? ಇದು ನಮಗೆ ಅರ್ಥವಾಗುವುದು ಭಜನೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಅಲ್ಲ, ಯಾರೋ ಹೇಳಿದ್ದನ್ನು ಆದೇಶಗಳನ್ನು ಕೇಳಿದ್ದರಿಂದ ಅರ್ಥ ಆಗಲ್ಲ. ಇದು ಅರ್ಥವಾಗುವುದು ಜ್ಞಾನದಿಂದ. ಜ್ಞಾನೈಕ ಮಾರ್ಗವೇ ಅನ್ನತಕ್ಕಂಥದ್ದು ಅದ್ವೈತದ ಮೂರನೆಯ ಪ್ರಮೇಯ. ಬ್ರಹ್ಮಸೂತ್ರಗಳಲ್ಲಿ ಬ್ರಹ್ಮನನ್ನು ಅಧ್ಯಯನ ಮಾಡಿದ್ದೇವೆ. ಉಪನಿಷತ್ತುಗಳಲ್ಲಿ ಆ ಬ್ರಹ್ಮನ್ ಅನ್ನತಕ್ಕಂಥದ್ದೇ ಅಕ್ಷರ ಅಂತ ಹೇಳಿದ್ದೇವೆ. ಆ ಅಕ್ಷರವೇ ಪರಮಾತ್ಮ ಅಂತ ಹೇಳಿದ್ದೇವೆ. ಆ ಪರಮಾತ್ಮನ ಅಂಶವೇ ನಮ್ಮಲ್ಲಿ ಇದೆ ಅಂತ ಹೇಳಿದ್ದೇವೆ. ಇದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲರಿ. ಬ್ರಹ್ಮನ್ ಅನ್ನತಕ್ಕಂಥದ್ದು ಪರಮಾತ್ಮ ಅನ್ನತಕ್ಕಂಥದ್ದೇ ಒಂದೇ, ಅದೊಂದೇ ಸತ್ಯ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಮಿಕ್ಕಿದ್ದೆಲ್ಲವೂ ಮಿಥ್ಯ. ಮಿಥ್ಯ ಅಂದರೆ ಸತ್ಯವೂ ಅಲ್ಲ, ಸುಳ್ಳೂ ಅಲ್ಲ. ಸುಳ್ಳು ಅಂದರೆ ಇಲ್ಲ ಅನ್ನತಕ್ಕಂಥದ್ದು, ಸತ್ಯ ಅಂದರೆ ಇದೆ ಅನ್ನತಕ್ಕಂಥದ್ದು. 25 ವರ್ಷಗಳ ಹಿಂದೆ ನಾನು ಹೇಗೆ ಇದ್ದೇನೋ ಹಾಗೆ ಈ ಹೊತ್ತು ಇಲ್ಲ. ಅಂದರೆ ಕ್ಷಣಕ್ಕೊಮ್ಮೆ ಇದು ಬದಲಾವಣೆ ಆಗ್ತಾ ಇದೆ. ಇವತ್ತಿದ್ದಾಗ ನಾಳೆ ಇಲ್ಲ, ನಾಳೆ ಇದ್ದಾಗ ನಾಡದ್ದಿಲ್ಲ. ನಾನು ಪ್ರಕೃತಿಯೂ ಹಾಗೆ ಇಲ್ಲ. ಆದರೆ ಸತ್ಯವಾಗಿರತಕ್ಕಂಥದ್ದು ಬ್ರಹ್ಮನ್ ಅನ್ನುವುದು ಒಂದೇ. ಅಂದರೆ ಆತ್ಮಶಕ್ತಿ ಎನ್ನತಕ್ಕಂಥದ್ದು ಒಂದೇ, ಅದಕ್ಕೆ ಸಾವಿಲ್ಲ, ಅದಕ್ಕೆ ಬದಲಾವಣೆ ಇಲ್ಲ. ಇದು ನಾನು ಅರ್ಥ ಮಾಡಿಕೊಳ್ಳಬೇಕಾದ ಜ್ಞಾನ. ಜ್ಞಾನ ಅಂದರೆ ಏನಯ್ಯ? ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ. ಕ್ಷೇತ್ರ ಅಂದರೆ ಈ ದೇಹ, ಕ್ಷೇತ್ರಜ್ಞ ಅಂದರೆ ಈ ದೇಹದ ಒಳಗೆ ಇರತಕ್ಕಂಥ ಆತ್ಮ. ಈ ಎರಡರ ನಡುವಿನ ಸಂಬಂಧ ಉಂಟಲ್ರಿ, ಈ ಎರಡರ ಜ್ಞಾನ ಉಂಟು. ಅದನ್ನು ತಿಳ್ಕೊಂಡ್ರೆ ಜ್ಞಾನ. ನಾನು ತಿಳ್ಕೊಂಡ್ರೆ ಭೂಗೋಳವೋ, ಗಣಿತಶಾಸ್ತ್ರವೋ, ಆಂಗ್ಲವೋ, ಕನ್ನಡವೋ, ಸಾಹಿತ್ಯವೋ, ಶಾಸ್ತ್ರವೋ, ರಸಾಯನಶಾಸ್ತ್ರವೋ ಅಲ್ಲ. ಅದೆಲ್ಲ ಅವಿದ್ಯೆ. ವಿದ್ಯೆ ಅಂದರೆ ಯಾವುದಯ್ಯ ಅಂದರೆ ಆತ್ಮಜ್ಞಾನವನ್ನು ಅಧ್ಯಯನ ಮಾಡತಕ್ಕದ್ದು. ಈ ಆತ್ಮಜ್ಞಾನವನ್ನು ಅಧ್ಯಯನ ಮಾಡುವುದೇ ಜ್ಞಾನವಾಗಿ, ಈ ಜ್ಞಾನವೇ ಪ್ರಧಾನವಾದದ್ದು ಅಂತ ಜ್ಞಾನ ಯೋಗದಲ್ಲಿ ಶ್ರೀಕೃಷ್ಣ ಏನನ್ನು ಹೇಳಿದ್ದಾನೋ ಅದನ್ನು ಅತ್ಯಂತ ಸುನಿಶ್ಚಿತವಾಗಿ ತಮ್ಮ ಭಾಷ್ಯಗಳಲ್ಲಿ ಕಾಣಿಸಿಬಿಟ್ಟಿದ್ದಾರೆ ಭಗವತ್ಪಾದರು. 18ನೇ ಅಧ್ಯಾಯದಲ್ಲಿ ಅಧ್ಯೇಷ್ಯತೆ ಚಯ ಇಮಂ ಧರ್ಮ್ಯಂ ಸಂವಾದಮಾವಯ ತೇನ ಜ್ಞಾನಯಜ್ಞೇನ ತೇನಾಹಂ. ಜ್ಞಾನಯಜ್ಞೇನ ತೇನಾಹಂ. ಇಷ್ಟಸ್ಯ, ಇಷ್ಟ ಅಂದರೆ ಅದು ಬರತಕ್ಕಂಥದ್ದು ಪೂಜೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಷ್ಟಹಸ್ಯಾಮಿತಿ ಮೇ ಮತಿ. ನನ್ನ ಮಾತನ್ನು ಕೇಳೋದಾದರೆ ನಾನು ಹಾಗೂ ಅರ್ಜುನ ಮಾಡಿರತಕ್ಕಂಥ ಈ ಭಗವದ್ಗೀತೆ ಏನುಂಟು, ಈ ಸಂವಾದವನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೆಯೋ ಅವರು ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಹಸ್ಯಾಮಿತಿ ಮೇ ಮತಿ. ಜ್ಞಾನ ಯಜ್ಞದಿಂದ ನನ್ನನ್ನು ಪೂಜಿಸ್ತಾರೆ ಅಂತ ಭಗವದ್ಗೀತೆಯ ಕೊನೆಯಲ್ಲಿ ಹೇಳಿಬಿಡ್ತಾನೆ ಕೃಷ್ಣ. ಅಂದರೆ ಜ್ಞಾನ ಯಜ್ಞ ಅನ್ನತಕ್ಕಂಥದ್ದು, ಜ್ಞಾನ ಯೋಗ ಅನ್ನತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕದ್ದು. ಆತ್ಮೀಯರೇ, ಇಂದಿನ ಈ ಉಪನ್ಯಾಸದಲ್ಲಿ ಭಗವತ್ಪಾದರ 4 ಪ್ರಧಾನ ಅಂಶಗಳನ್ನು ನಾವು ದಾಖಲು ಮಾಡಿದ್ದೇವೆ. ಮೊದಲನೆಯದಾಗಿ ಬ್ರಹ್ಮನ್ ಅನ್ನತಕ್ಕಂಥದ್ದು ಸತ್ಯ. ಎರಡನೆಯದಾಗಿ ಆ ಬ್ರಹ್ಮನ್ ಅನ್ನತಕ್ಕಂಥದ್ದೇ ಅಕ್ಷರ, ಅದೇ ಓಂಕಾರ. ಆ ಓಂಕಾರವೇ ಪರಮಾತ್ಮ, ಆ ಆತ್ಮವೇ ನಮ್ಮಲ್ಲಿರತಕ್ಕಂಥದ್ದು. ಇದೊಂದೇ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದಕ್ಕೆ ಇರತಕ್ಕಂಥ ಏಕೈಕ ಮಾರ್ಗ ಅಂದರೆ ಆತ್ಮ. ಈ ಆತ್ಮ ದರ್ಶನ ಮಾಡತಕ್ಕಂತೆ, ಆತ್ಮ ಅಂದರೆ ನಮ್ಮ ಸ್ವರೂಪ, ಒಳಗಿರತಕ್ಕಂಥದ್ದು. ಈ ಸ್ವರೂಪ ದರ್ಶನವನ್ನು ಮಾಡತಕ್ಕದ್ದೇ ಗುರಿ. ಬ್ರಹ್ಮ ಸಾಕ್ಷಾತ್ಕಾರವೇ ನಮ್ಮ ಜೀವನಕ್ಕೆ ಇರತಕ್ಕಂತಹ ಗುರಿ ಅಂತ ಹೇಳ್ತಾ, ನಾನು ಈ ಉಪನ್ಯಾಸದಲ್ಲಿ ಭಗವತ್ಪಾದರ ಸ್ತೋತ್ರಗಳನ್ನು ಒಂದಷ್ಟು ಚಿಂತನೆ ಮಾಡಬೇಕು ಅಂತ ಇದ್ದೆ. ಕಾಲವಿಲ್ಲದ ಕಾರಣ ಇಷ್ಟಕ್ಕೆ ತೃಪ್ತನಾಗಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹಾಗೂ ಮುಂದಿನ ಉಪನ್ಯಾಸದಲ್ಲಿ ಅತ್ಯಂತ ಸ್ಥೂಲವಾಗಿ ಆದರೂ ಭಗವತ್ಪಾದರು ಗುರಿಯಾಗತಕ್ಕಂಥ ಪರೀಕ್ಷೆ, ಅವರು ಮಂಡನ ಮಿಶ್ರಾಚಾರ್ಯರ ಜೊತೆಗೆ ಮಾಡತಕ್ಕಂಥ ಚರ್ಚೆ, ಆನಂತರ ಸರ್ವಜ್ಞ ಪೀಠಾರೋಹಣ, ಅವರು ಸ್ಥಾಪನೆ ಮಾಡಿದಂತಹ ಮಠಗಳು, ಇವುಗಳನ್ನೆಲ್ಲ ಕುರಿತು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.